ಮಾತನಾಡ್ತಾ ಪವಾಡ ಅಂದರೆ ಏನು ಅಂತೇಳಿ ಹೇಳ್ತಾ ಇದ್ದಾರೆ. ಕಲ್ಲು ಚಿನ್ನ ಆಗ್ತಕ್ಕಂತಹದ್ದು ಅಥವಾ ಚಿನ್ನ ಈ ಒಂದು ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಈ ಒಂದು ಸಂದರ್ಭದಲ್ಲಿ ಅವರು ಇನ್ನೂ ಮುಂದಿನ ಹೆಚ್ಚಿನ ಪದವಿಯನ್ನು ಪಡೀಲಿ. ಅವರು ದೇವರು ಮತ್ತು ಒಂದೇ ಇದಲ್ಲ, ನಮ್ಮ ಶಾಖಾ ಮಠಗಳಿಗೂ ಕೂಡ ಅವರ ತಂದೆಯವರು ಅನುದಾನಗಳನ್ನು ಕೊಟ್ಟಿದ್ದಾರೆ. ಆರ್ವೆ ಮತ್ತು ಸೋಮೇಶ್ವರ ಸುಮಾರು ಒಂದು 100 ಮಠಗಳಿಗೆ ಅವರು ಅನುದಾನವನ್ನು ನೀಡಿದ್ದಾರೆ. ನಮ್ಮ ಮಠಕ್ಕೂ ಕೂಡ 1 ಲಕ್ಷ ಕೊಟ್ಟಿದ್ದರು. ಆದರೆ ಅದು ಕೊನೆಯಲ್ಲಿ ಅರ್ಧಕ್ಕಾಗಿ 50 ಲಕ್ಷಕ್ಕೆ ನಿಂತು ಈಗ ಅದನ್ನು ಪೂರ್ಣ ಮಾಡಿಕೊಳ್ಳುವಂಥ ವಿಚಾರವನ್ನು ಈಗಾಗಲೇ ಗಮನಕ್ಕೆ ತಂದಿದ್ದಾರೆ. ಆದ್ದರಿಂದ ಹೆಚ್ಚಿನ ಒಂದು ಸಮಾಜ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ವಿಜೇಂದ್ರ ಅವರಿಗೆ ಹೊರಳಿ ಗುರುಮಲ್ಲೇಶ್ವರರು ಅಂತೇಳಿ ಎಲ್ಲ ಪೂಜ್ಯರ ಆಶೀರ್ವಾದ ಇರಲಿ ಅಂತೇಳಿ ಆಶಿಸಿ ಒಂದೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಗುರುಮಲ್ಲೇಶ್ವರರ 127ನೆಯ ಪುಣ್ಯಾರಾಧನೆ ಬಸವ ಮಹಾ ದಾಸೋಹ ಮಠದ 127ನೆಯ ಪುಣ್ಯಾರಾಧನಾ ಮಹೋತ್ಸವದ ಕಾರ್ಯಕ್ರಮ ಬಹುಶಃ ಇಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಜನಸ್ತೋಮವನ್ನು ನೋಡಿದಾಗಲೇ ಗೊತ್ತಾಗ್ತದೆ. ನಂಜನಗೂಡು ತಾಲೂಕು ಅಷ್ಟೇ ಅಲ್ಲ, ಇಡೀ ಹಳೆ ಮೈಸೂರು ಭಾಗದಲ್ಲಿ ಪೂಜ್ಯ ಗುರುಮಲ್ಲೇಶ್ವರರ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಭಕ್ತಿ ಭಾವನೆ ಏನು ಅನ್ನೋದನ್ನ ಇವತ್ತಿನ ಜನಸಾಗರ ತೋರಿಸ್ತಾ ಇದೆ ಅನ್ನೋದನ್ನ ಈ ಸಂದರ್ಭ ಹೇಳೋಕೆ ಇಷ್ಟಪಡ್ತೇನೆ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಎಂಬ ಉದಾತ್ತ ಧ್ಯೇಯದೊಂದಿಗೆ ದೇವನೂರು ಮಠ ಹಲವಾರು ದಶಕಗಳಿಂದ ಏನು 12ನೇ ಶತಮಾನದ ಅಣ್ಣ ಬಸವಣ್ಣನವರು ಈ ನಾಡಿಗೆ ಒಂದು ತ್ರಿವಿಧ ದಾಸೋಹವನ್ನ ಅದರ ಪರಿಕಲ್ಪನೆಯನ್ನು ತೋರಿಸ್ಕೊಟ್ಟಿದ್ರು. ಅಣ್ಣ ಬಸವಣ್ಣನವರ ತೋರಿಸ್ಕೊಟ್ಟಂತ ಆ ದಾರಿಯಲ್ಲಿ ಸಾಗುವ ಮೂಲಕ ಈ ಭಾಗದಲ್ಲಿರ್ತಕ್ಕಂಥ ಅನುಕೂಲಸ್ಥರ ಜೊತೆಯಲ್ಲಿ ಅವರ ಮನೆ ಮನೆಗೆ ತೆರಳಿ ಭಿಕ್ಷಾಟನೆಯನ್ನ ಮಾಡಿ ಹಸಿದ ಹೊಟ್ಟೆಗೆ 1-2 ತುತ್ತು ಅನ್ನವನ್ನು ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಕಾರ್ಯವನ್ನು ಮಾಡಿರ್ತಕ್ಕಂಥ ದೊಡ್ಡ ಮಹಾಸ್ವಾಮೀಜಿಗಳು ಯಾರಪ್ಪ ಅಂತ ಹೇಳಿದ್ರೆ ಗುರುಮಲ್ಲೇಶ್ವರರು ಅನ್ನೋದನ್ನ ಈ ಮಣ್ಣಿನ ಕಣಕಣವು ಕೂಡ ಹೇಳ್ತಾ ಇರುವಂಥದ್ದು. ಅನ್ನದಾಸೋಹ, ಅಕ್ಷರದಾಸೋಹ, ಜ್ಞಾನದಾಸೋಹದ ಮುಖೇನ ಶ್ರೀಮಠಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಅವರು ಯಾವ ಜಾತಿ, ಯಾವ ವರ್ಗ, ಯಾವ ಪಂಗಡ ಯಾವುದನ್ನು ಕೂಡ ಪ್ರಶ್ನಿಸದೆ ಬಂದಂತವರಿಗೆ ಆಸರೆಯನ್ನು ಕೊಟ್ಟು 2 ತುತ್ತು ಅನ್ನವನ್ನು ಕೊಡೋದು ಜೊತೆಗೆ ಅಂದು ಹಚ್ಚಿರ್ತಕ್ಕಂಥ ಒಲೆ ಇವತ್ತಿಗೂ ಕೂಡ ಆದ ರೀತಿಯಲ್ಲಿ ಎಲ್ಲ ಬಡವರಿಗೂ ಕೂಡ ಒಂದು ಆಸರನ್ನ ಕೊಡ್ತಿರ್ತಕ್ಕಂಥ ಇಂದು ಗುರುಮಲ್ಲೇಶ್ವರರ ಮಠ ಬಹುಶಃ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಇವತ್ತು ಭಕ್ತರಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ. ಇವತ್ತು ಅನೇಕ ಹಿರಿಯರು ಮಾತನಾಡ್ತಾ ಹೇಳಿದ್ರು, ಗುರುಮಲ್ಲೇಶ್ವರರು ಅಂತ ಹೇಳಿದ್ರೆ ಪವಾಡ ಪುರುಷರು. ಯಾವ ರೀತಿ ಅವರ ಕಾಲಘಟ್ಟದಲ್ಲಿ ಪವಾಡದ ಮುಖೇನ ಬಡವರಿಗೆ ಇವತ್ತು ನಿರ್ಗತಿಕರಿಗೆ ಒಂದು ನ್ಯಾಯ ಕೊಡುವಂತ ಕೆಲಸ ಆಗಿದೆ ಅನ್ನೋದು ಕೂಡ ಬಣ್ಣಿಸುವಂತ ಕೆಲಸ ಆಗಿದೆ. ಆಗ ನಾವಿವತ್ತು 127ನೇ ಪುಣ್ಯಾರಾಧನೆಯನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗುರುಮಲ್ಲೇಶ್ವರರು ತೋರಿಸ್ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಸಾಗುವ ಮುಖೇನ
ಇವತ್ತೇನು ಸನ್ಮಾನ್ಯ BS ಯಡಿಯೂರಪ್ಪನವರು ಹಿಂದಿನ ಮುಖ್ಯಮಂತ್ರಿಗಳನ್ನ ಈ ವೇದಿಕೆಯಲ್ಲಿ ನೆನಪು ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ. ಒಂದು ವೇಳೆ ಸನ್ಮಾನ್ಯ BS ಯಡಿಯೂರಪ್ಪನವರು ಗುರುಮಲ್ಲೇಶ್ವರ ಮಠಕ್ಕೂ ಕೂಡ 1 ಕೋಟಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಈ ಸಂದರ್ಭ ನೆನಪು ಮಾಡಿಕೊಡ್ತೇನೆ. ನನಗೆ ಹೆಮ್ಮೆ ಅನಿಸ್ತದೆ ಮಾತನಾಡಬೇಕಾದ್ರೆ. ಕಾರಣ ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಒಂದು ವೀರಶೈವ ಲಿಂಗಾಯತ ಸಮಾಜ ಒಂದು ವಿಶಿಷ್ಟ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಿದ್ರೆ ಕೇವಲ ನಮ್ಮ ಸಮಾಜಕ್ಕೆ ಸೀಮಿತ ಅಂತೇನೆ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳಿಗೂ ಕೂಡ ಒಂದು ನೆರಳನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸಲ್ತದೆ ಅನ್ನೋದನ್ನ ಸಂದರ್ಭದಲ್ಲಿ ಪಡ್ತೇನೆ. ವಿಶೇಷವಾಗಿ ಇವತ್ತು ನಮ್ಮ ಈ ಗುರುಮಲ್ಲೇಶ್ವರ ಮಠವೂ ಸೇರಿದಂತೆ ಮೈಸೂರಿನ ಸುತ್ತೂರು ಮಠ ಇರ್ಬೋದು, ಸಿದ್ಧಗಂಗೆ ಮಠ ಇರ್ಬೋದು, ಇವತ್ತು ಗವಿಗಂಗಾಧರೇಶ್ವರ ಮಠ ಇರ್ಬೋದು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಠಗಳು ಯಾವುದೇ ರಾಜ್ಯ ಸರ್ಕಾರಗಳು ಮಾಡದೇ ಇರೋಷ್ಟು ಸಮಾಜಮುಖಿಯಾಗಿ ಸೇವೆಯನ್ನ ತ್ರಿವಿಧ ದಾಸೋಹ ಮುಖೇನ ಇವತ್ತು ವೀರಶೈವ ಲಿಂಗಾಯತ ಮಠಮಾನ್ಯಗಳು ಮಾಡಿರ್ತಕ್ಕಂಥದ್ದು. ಹಾಗಾಗಿನೇ ಸನ್ಮಾನ್ಯ BS ಯಡಿಯೂರಪ್ಪನವರು ಮಠ ಇರ್ಬೋದು, ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಇರ್ಬೋದು, ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಮಠಗಳಿಗೂ ಕೂಡ ಒಂದು ಆರ್ಥಿಕ ಶಕ್ತಿಯನ್ನು ಕೊಡುವಂತ ಕೆಲಸ ಸನ್ಮಾನ್ಯ BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ. ನಾನು ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ರಾಜ್ಯದ ಅಧ್ಯಕ್ಷರಾಗಿ ಮಾತನಾಡ್ತಾ ಇದ್ದೇನೆ. ನನಗೆ ಹೆಮ್ಮೆ ಏನಪ್ಪ ಅಂತ ಹೇಳಿದ್ರೆ, ನಾನು ಕೂಡ ನಮ್ಮ ಹಳೆ ಮೈಸೂರು ಭಾಗದ ಜನ ತೋರಿಸಿದಂತ ಪ್ರೀತಿಯಿಂದ ವರ್ಣ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆ ನಿಲ್ಲಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಇದೇ ಗುರುಮಲ್ಲೇಶ್ವರ ಮಠಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿ ಆಮೇಲೆ ನನ್ನ ನಾಮಪತ್ರ ಸಲ್ಲಿಸೋದಕ್ಕೆ ನಾವು ಹೊರಟಿದ್ದೆ. ಒಪ್ಕೊಳ್ತೇನೆ, ಅವತ್ತು ನನಗೆ ಚುನಾವಣೆ ಮೇಲೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲದೆ ಇರಬಹುದು, ಅದ್ರ ಬಗ್ಗೆ ನನಗೆ ಬೇಸರ ಇಲ್ಲ. ಆದರೆ ಗುರುಮಲ್ಲೇಶ್ವರನ ಕೃಪೆಯಿಂದ ನಿಮ್ಮ ವಿಜಯಗಳನ್ನ ಕೇವಲ ವರ್ಣಕ್ಕೆ ಅಥವಾ ಹಳೆ ಮೈಸೂರು ಭಾಗಕ್ಕೆ ಸೀಮಿತ ಆಗಬಾರ್ದು ಅಂತ ಹೇಳಿ ಇಡೀ ರಾಜ್ಯಕ್ಕೆ ಒಂದು ರಾಜ್ಯದ ಜನ ನಿಮ್ಮ ವಿಜೇಂದ್ರರನ್ನ ಗುರುತಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಗುರುಮಲ್ಲೇಶ್ವರನ ಒಂದು ಆಶೀರ್ವಾದವು ಕಾರಣ ಅನ್ನೋದನ್ನ ನಾನು ಈ ವೇದಿಕೆ ಮೂಲಕ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಹೇಳುವಂಥದ್ದು ಇಷ್ಟನೇ, ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾರು ಏನೇ ಅಪರಾಧ ನಡೆಸಿದ್ರು ಕೂಡ ರಾಜ್ಯದಲ್ಲಿ ಮುಂದೊಂದು ದಿನ ರಾಜ್ಯದಲ್ಲಿ ಮತ್ತೊಮ್ಮೆ ನಮ್ಮ ಸರ್ಕಾರ ರಾಜ್ಯದ ಅಧಿಕಾರಕ್ಕೆ ಬಂದೇ ಬರ್ತದೆ. ಬಂದಂತ ಸಂದರ್ಭದಲ್ಲಿ ರೈತರಿಗೆ ಒಳ್ಳೇದಾಗಬೇಕು, ಇವತ್ತು ಬಡವರಿಗೆ ಒಳ್ಳೇದಾಗಬೇಕು, ಆ ನಿಟ್ಟಿನಲ್ಲಿ ಉತ್ತಮ ಸರ್ಕಾರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಯಶಸ್ವಿ ಆಗ್ತೇವೆ ಅನ್ನೋ ನನ್ನ ಸಂಪೂರ್ಣ ವಿಶ್ವಾಸ ಇದೆ. ನಾನು ಇಷ್ಟೇ ಸಂದರ್ಭದಲ್ಲಿ ಹೇಳುವಂಥದ್ದು, ನಾನು ಆ ಗುರುಮಲ್ಲೇಶ್ವರರು ಕೂಡ ಬೆಳಗ್ಗೆ ಪ್ರಾರ್ಥನೆ ನಾನು ಕೂಡ ಸಲ್ಲಿಸಿದ್ದೇನೆ. ಇವತ್ತು ಈ ಭಾಗದಲ್ಲಿ KRS ಇರ್ಬೋದು, ಕಬಿನಿ ಇರ್ಬೋದು, ಹೇಮಾವತಿ ಇರ್ಬೋದು, ಎಲ್ಲ ನದಿಗಳು ಬರಿದಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಒಂದು ವರ್ಷ ಬರ ಮಳೆ ಇಲ್ಲದೆ ರೈತರು ಮುಂಗಾರು ಕ್ಷೀಣವಾಗಿ ಮಳೆ ಇಲ್ಲದೇನೆ ಪಾಪ ರೈತರು ಪರದಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಾನು ಗುರುಮಲ್ಲೇಶ್ವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ವೇದಿಕೆ ಮಾಡಿರ್ತಕ್ಕಂಥ ಪರಮಪೂಜ್ಯ ಸ್ವಾಮೀಜಿಗಳನ್ನ ಪ್ರಾರ್ಥನೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರಿಯಾದ ಮಳೆಯಾಗಿ ಆ ರೈತ ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಸಿಗ್ತಕ್ಕಂಥ ಒಳ್ಳೆ ದಿನಗಳು ಬರಬೇಕು. ರೈತನು ಕೂಡ ಇವತ್ತು ಸಂತೋಷದಿಂದ ಬಾಳಿ ಬದುಕ್ತಕ್ಕಂಥ ಒಳ್ಳೆ ದಿನಗಳು ಬರಬೇಕು ಅನ್ನೋ ಪ್ರಾರ್ಥನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ನಿಜವಾಗ್ಲೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬರುವಂತ ಸಂದರ್ಭದಲ್ಲಿ 2 ತಿಂಗಳ ಹಿಂದೆನೆ ನಮ್ಮೆಲ್ಲ